ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಎಸ್, ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ಇಂಡಿಯಾ ಚಾಲೆಂಜ್ ಆನ್ ಸೌತ್ ಆಫ್ರಿಕಾ 5 T20 ಮ್ಯಾಚ್ಗಳ ಸರಣಿ ಇರೋದು ಅಂತಾನೆ ಹೇಳ್ಬೋದು. ಅದು ಕೂಡ ಇಂಡಿಯಾದಲ್ಲಿ ಆಗ್ತಾ ಇರುವಂತದ್ದು. ಇದು ನಮ್ಮ ಇಂಡಿಯಾಗೆ ಕೊನೆ ಪಕ್ಷ ನನ್ನ ಪ್ರಕಾರ T20 ವರ್ಲ್ಡ್ ಕಪ್ಗೆ ಒಳ್ಳೆ ಪ್ರಿಪ್ರೇಷನ್ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಈ T20 5 ಮ್ಯಾಚ್ಗಳ ಸೀರೀಸ್ ಇರೋದಂತಾನೆ ಹೇಳ್ಬೋದಾಗಿದೆ. ಟೆಸ್ಟ್ ಸರಣಿ ಅಂತೂ ಸೌತ್ ಆಫ್ರಿಕಾ ಹೊಡಿತು, ಅದೇ ರೀತಿ ಓಡಿಯ ಸರಣಿ ನಮ್ಮ ಇಂಡಿಯಾ ಡಾಮಿನೇಟ್ ಮಾಡ್ಕೊಳ್ತು. ಇವಾಗ T20 ಸರಣಿಯಲ್ಲಿ ಯಾವ ರೀತಿ ಆಗತ್ತೆ ಏನಾದ್ರು ಸೌತ್ ಆಫ್ರಿಕಾ, ಯಾಕಪ್ಪ ಅಂತ ಹೇಳಿದ್ರೆ 2024 ನ ಮಾಜಿ ಎರಡು ಟೀಮ್ಸ್ ಗಳು ಕೂಡ ಸ್ಟ್ರಾಂಗೆಸ್ಟ್ T20 ವರ್ಲ್ಡ್ ಕಪ್ ನ ಫೈನಲಿಸ್ಟ್ ಗಳಾಗಿರೋದ್ರಿಂದ ಎರಡು ಕೂಡ ಟಕ್ಕರ್ ಕೊಟ್ಕೊಂಡು ಆಲ್ಮೋಸ್ಟ್ ಸೌತ್ ಆಫ್ರಿಕಾ ವಿನ್ ಆಯ್ತು ಅನ್ನೋ ಅಷ್ಟ್ರಲ್ಲಿ ನಮ್ಮ ಇಂಡಿಯಾ ವಿನ್ ಆಗಿರುತ್ತೆ, ಕಂಬ್ಯಾಕ್ ಮಾಡಿರುವಂತದ್ದು ಆವಾಗ. ಆದ್ರೆ ಇವಾಗ ಸ್ವಲ್ಪ ಚೇಂಜಸ್ ಇರೋದು ಯಾಕಪ್ಪ ಅಂತ ಸೀನಿಯರ್ಸ್ ಗಳ ಹಾಕೊಂಡು ಯಾರು ಇಲ್ಲ ಅಷ್ಟೊಂದು ಕೇಪಬಿಲಿಟಿ ಇರುವಂತವ್ರು. ಅದಕ್ಕಾಗಿ ಈ ಸರಣಿ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ T20 ಮ್ಯಾಚ್ ರಿವ್ಯೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದ ನನಗೆ ತಿಳಿಸ್ಕೊಡ್ತೇನೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ 11 ಕಂಪ್ಯಾರಿಸನ್, ಅದೇ ರೀತಿ ಪ್ಲೇಯಿಂಗ್ 11 ಯಾವ ರೀತಿ ಬರ್ಬೋದು, ಸ್ಕ್ವಾಡ್ ಯಾವ ರೀತಿ ಇದೆ ಅಂತ, ಅದೇ ರೀತಿಯಾಗಿ ಎಲ್ಲ ಆಗ್ತಾರೆ ಇರುವಂತದ್ದು, ಯಾವ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರುವಂತ ಅಲ್ಲಿ ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇದೆ ಎಲ್ಲವನ್ನ. ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟೇಡಿಯಂ ಹೋಗೋದನ್ನ ಮೊದಲೇದಾಗಿ ಎಲ್ಲ ಆಗ್ತಾ ಇರುವಂತ ಕೇಳೋದಾದ್ರೆ ಬಾರ್ಬರಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರುವಂತದ್ದು ಇವತ್ತಿನ ಕಟಕಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಇವತ್ತಿನ ಮ್ಯಾಚ್ ಒಡಿಶಾದ ಹತ್ರ. ಇಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಪ್ಲೇಯಿಂಗ್ 11 ಗಿಂತ ಹೆಚ್ಚಿನ ಪಿಚ್ ರಿಪೋರ್ಟ್ಸ್ ಗಳು ಹೋಗೋದಾದ್ರೆ ಹೈಯೆಸ್ಟ್ ಸ್ಕೋರ್ ಪಂಜಾಬ್ ಕಿಂಗ್ಸ್ ನನ್ನ ಪ್ರಕಾರ ಇಲ್ಲಿ IPL ಟೈಮ್ ಅಲ್ಲಿ ಆಗಿರೋದು 240 ಪ್ಲಸ್ ಹೋಗಿರೋದು. ಅದೇ ರೀತಿ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ 170 ರೇಂಜ್ ಗೆ ಹೊಡೆಯುವಂತ ತಾಕತ್ತಿರೋದು ನಮ್ಮ ಇಂಡಿಯಾ. ಏನಾದ್ರು ಆಟ ಆಡಿದ್ರೆ ನನ್ನ ಪ್ರಕಾರ ಹೈಯೆಸ್ಟ್ ಸ್ಕೋರ್ ಆಗುವಂತ ಸಾಧ್ಯತೆ ಇದೆ, ಆ ರೀತಿ ಓಪನರ್ಸ್ ಗಳು ಇರೋದ್ರಿಂದ. ನಮ್ಮ ಇಂಡಿಯಾಗೆ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ T20 ಅಂತ ಬಂದ್ರೆ ಹೆಚ್ಚಿನದಾಗಿ ಟಾಸ್ ಅಷ್ಟೊಂದು ಮ್ಯಾಟರ್ ಆಗಲ್ಲ ಏನಾದ್ರು ಕೂಡ, ಆದ್ರೂ ಕೂಡ ಟಾಸ್ ವಿನ್ ಆದ 100% ಚೇಸಿಂಗ್ ಕಡೆ. ಯಾಕಪ್ಪ ಅಂತ ಹೇಳಿದ್ರೆ ಸ್ಕೋರ್ ಯಾವ ರೀತಿ ಡಿಪೆಂಡ್ ಹಾಕೊಂಡಿರುತ್ತೆ, ಸ್ಕೋರ್ ಎಷ್ಟಿದೆ, ಸ್ಕೋರ್ ಬೋರ್ಡ್ ಯಾವ ನೋಡ್ಕೊಂಡು ಆಟ ಆಡ್ಬೋದಾಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಅದಕ್ಕಾಗಿ ಸ್ಕೋರ್ ಬೋರ್ಡ್ ಪ್ರೆಸರ್ ಇಲ್ಲದೆ ಆಟ ಆಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ತೆಗೆದುಕೊಳ್ತಾರೆ ಒಬ್ಬೊಬ್ರು. ಅದೇ ನಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ನ ವಿನ್ ಆದ ನನ್ನ ಪ್ರಕಾರ ಹೆಚ್ಚಿನದಾಗಿ ಚೇಸಿಂಗ್ ಕಡೆ ಹೋಗೋದಂತ. ಹೌದು, ಚೇಸಿಂಗ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಟೀಮ್ ಯಾವಾಗ್ಲೂ ಕೂಡ ಸೋತದಿಲ್ಲ. ಆದ್ರೆ ಡಿಫೆಂಡ್ ಅಲ್ಲಿ ಅಂತ ಹೋದ್ರೆ ಡಿಫೆಂಡ್ ಅಲ್ಲೂ ಕೂಡ ಸೋತದಿಲ್ಲ. T20 ಫಾರ್ಮೆಟ್ ಅಂತ ಬಂದು ಒಳ್ಳೆದಾಗಿ ಸ್ಕ್ವಾಡ್ ಇರೋದ್ರಿಂದ ಒಳ್ಳೆ ಪ್ರಿಪರೇಷನ್ ಇರೋದು, ಮತ್ತೆ ಒಳ್ಳೆ ಬೌಲಿಂಗ್ ಲೈನಪ್ ಕೂಡ ಒಳ್ಳೇದು ಹಾಕೊಂಡಿರೋದು ನಮ್ಮ ಇಂಡಿಯಾದ, ಏನು ಕೂಡ ತೊಂದರೆ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬೂಮ್ರಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್ ಅವರು, ಅದೇ ರೀತಿ ಅಕ್ಷರ್ ಪಟೇಲ್ ಎಲ್ಲ ಕೂಡ ಘಟಾನುಘಟಿ ಪ್ಲೇಯರ್ಸ್ ಗಳು ಇರೋದು. ಹಾರ್ದಿಕ್ ಪಾಂಡ್ಯ ಅವರು ಕಂಬ್ಯಾಕ್ ಮಾಡಿರೋದು, ಎಲ್ಲರೂ ಇರೋದ್ರಿಂದ ನಮ್ಮ ಇಂಡಿಯಾಗೆ ಏನು ಕೂಡ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಏನು ಕೂಡ ತೊಂದರೆ ಇಲ್ಲ ಅಂತ ಹೇಳ್ಬೋದಾಗಿದೆ. ಆದ್ರೆ ನೋಡ್ತಾ ಇರೋ ಮಟ್ಟಿಗೆ ಪಿಚ್ ರಿಪೋರ್ಟ್ ಕಡೆ ಒಂದ್ ಸ್ವಲ್ಪ ನೋಡ್ತಾ ಇರೋ ಚೇಸಿಂಗ್ ಉತ್ತಮವಾದ ಆಯ್ಕೆ. ಏನು ಮಾಡ್ಲಿಕ್ಕೆ ಬರಲ್ಲ. ಫಸ್ಟ್ ಸ್ಕೋರಿಂಗ್ ನೋಡ್ತಾ ಇರೋ ಮಟ್ಟಿಗೆ 170 to 180 ರನ್ಸ್ ಅಬೌವ್ ಇರುವಂತದ್ದು. ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಸ್ವಲ್ಪ ಬೌಲರ್ಸ್ ಗಳಿಗೆ ಸ್ವಲ್ಪ ಸ್ಮಾಲ್ ಗ್ರೌಂಡ್ ಆಗಿರೋದ್ರಿಂದ ಬೌಲರ್ಸ್ ಗಳಿಗೆ ಸ್ವಲ್ಪ ತಕ್ಕ ಶಾಸ್ತಿ ಆಗೋದು ಅಂತ 100% ಹೌದು. ಅದಕ್ಕಾಗಿ ಇಲ್ಲಿ ಬೌಲಿಂಗ್ ಫ್ರೆಂಡ್ಲಿಗಿಂತ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಾನೆ ಹೇಳ್ಬೋದಾಗಿದೆ ಕಟ್ ಹಾಕು. ಅದೇ ರೀತಿ ನಮ್ಮ ಇಂಡಿಯಾ ಕಡೆ ನೋಡುವ ಮಟ್ಟಿಗೆ ಸ್ಕ್ವಾಡ್ ಯಾವ ರೀತಿ ಅಂತ ನೋಡುವ ಮಟ್ಟಿಗೆ ಸ್ಕ್ವಾಡ್ ಅಂತೂ ಬಂಪರ್ ಹಾಕೊಂಡಿರೋದು. ಯಾವ ರೀತಿ ಅಂತ ಸ್ಕ್ವಾಡ್ ನೋಡೋದು, ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರುವಂತದ್ದು. ಶುಭ್ಮನ್ ಗಿಲ್ ಅವರು ಕಂಬ್ಯಾಕ್ ಮಾಡ್ತಾರೆ ವೈಸ್ ಕ್ಯಾಪ್ಟನ್ಸ್ ಇಂದ. ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಜಿತೇಶ್ ಶರ್ಮಾ, ಸಂಜು ಸ್ಯಾಮ್ಸನ್, ಬೂಮ್ರಾ, ವರುಣ್ ಚಕ್ರವರ್ತಿ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ವಾಷಿಂಗ್ಟನ್ ಸುಂದರ್ ಅವ್ರ ಜೊತೆ ಹೋಗುತ್ತೆ ಅಂತಾನೆ ಹೇಳ್ಬೋದು. 5 ಮ್ಯಾಚ್ಗಳ ಸರಣಿ ಆಗಿರೋದ್ರಿಂದ ಇದು ನಮ್ಮ ಇಂಡಿಯಾಗೆ T20 ವರ್ಲ್ಡ್ ಕಪ್ ಗೆ ಪ್ರಿಪ್ರೇಷನ್ ಅಂದ್ರೆ ನೆಕ್ಸ್ಟ್ ಅಲ್ಲೇ ಬರುವಂತ ಫೆಬ್ರವರಿ ತಿಂಗಳಿಂದಾನೇ ಇಲ್ಲಿ T20 ವರ್ಲ್ಡ್ ಕಪ್ ಬರೋದ್ರಿಂದ ಜನವರಿ 1 ಮಂತ್ ಅಲ್ಲಿ ನನ್ನ ಪ್ರಕಾರ ಒಂದು ODI ಸೀರೀಸ್ ಇರೋದು ನ್ಯೂಜಿಲೆಂಡ್ ಜೊತೆಗೆ. ಅಲ್ಲಂತೂ ನನ್ನ ಪ್ರಕಾರ T20 ಸೀರೀಸ್ ಇಲ್ಲ ಅಂತ ಅನ್ಸುತ್ತೆ ಆಲ್ಮೋಸ್ಟ್, ಅಥವಾ ಇದ್ರೂ ಇರಬಹುದು. ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ IPL WPL ಆಗ್ತಾ ಇರೋದ್ರಿಂದ ನನ್ನ ಪ್ರಕಾರ ಇರಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಅದೇ ರೀತಿ ನೋಡುವ ಮಟ್ಟಿಗೆ ಪ್ಲೇಯಿಂಗ್ 11 ಯಾವ ರೀತಿ ಇಂಡಿಯಾದು ಬರ್ಬೋದು, ಟಫೆಸ್ಟ್ ಪ್ಲೇಯಿಂಗ್ 11 ಈ ಸೇಮ್ ಏಷ್ಯಾ ಕಪ್ ಅಲ್ಲಿ ಯಾವ ರೀತಿ ಬಂದಿತ್ತು ಸೇಮ್ ಸಿಮಿಲರ್ ಹಾಕೊಂಡೆ ಬರುತ್ತೆ ಇವತ್ತಿನ ಪ್ಲೇಯಿಂಗ್ 11 ಕೂಡ. ನೋಡೋ ಮಟ್ಟಿಗೆ ಯಾವ ರೀತಿ ಬರ್ಬೋದು ಅಂತ ಕೇಳಿದ್ರೆ ಓಪನರ್ ಹಾಕೊಂಡು ಶುಭ್ಮನ್ ಗಿಲ್ ಅಂಡ್ ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಮಾಡ್ತಾರೆ. ಆದ್ರೆ ಶುಭ್ಮನ್ ಗಿಲ್ ಅವರು ಅಷ್ಟೊಂದು ಕ್ಲಾಸಿಕ್ ಫಾರ್ಮ್ ಅಲ್ಲಿ ಇಲ್ಲ. T20 ಫಾರ್ಮೆಟ್ ಅಲ್ಲಿ ಅಂತೂ ಏನು ಕೂಡ ಫಾರ್ಮ್ ಅಲ್ಲೇ ಇಲ್ಲ. ನನ್ನ ಪ್ರಕಾರ ಅಲ್ಲಿ ಚೇಂಜಸ್ ಆಗ್ಬೋದಾಗಿತ್ತು, ಆದ್ರೆ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ 100% ಚೇಂಜಸ್ ಆಗಲ್ಲ. ಅವರಿಬ್ರು ಓಪನಿಂಗ್ ಮಾಡ್ತಾರೆ. ನಂಬರ್ 3 ಅಲ್ಲಿ ಸೂರ್ಯಕುಮಾರ್ ಯಾದವ್, ನಂಬರ್ 4 ಅಲ್ಲಿ ತಿಲಕ್ ವರ್ಮಾ, ನಂಬರ್ 5 ಅಲ್ಲಿ ಶಿವಮ್ ದುಬೆ, ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ, ನಂಬರ್ 7 ಅಲ್ಲಿ ಅಕ್ಷರ್, ನಂಬರ್ 8 ಅಲ್ಲಿ ಜಿತೇಶ್ ಶರ್ಮಾ ಅವರು ಒಂದು ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿ, ಜಿತೇಶ್ ಆರ್ ಸಂಜು ಸ್ಯಾಮ್ಸನ್ ಅವರು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಸ್ಪಿನ್ನರ್ ಹಾಕೊಂಡು ಇಲ್ಲಿ ವರುಣ್ ಚಕ್ರವರ್ತಿ ಅವರು ಬರುವಂತ ಸಾಧ್ಯತೆ ಇದೆ. ಹರ್ಷದೀಪ್ ಸಿಂಗ್ ಅಂಡ್ ಜಸ್ಪ್ರೀತ್ ಬುಮ್ರಾ ಅವ್ರ ಜೊತೆಗೆ ಇಲ್ಲಿ ನಮ್ಮ ಇಂಡಿಯನ್ ಟೀಮ್ ಹೋಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ರೆಸ್ಟ್ ಯಾರ್ಯಾರಪ್ಪ ಅಂತ ಹೇಳಿದ್ರೆ ವಾಶಿ ಅವ್ರಿಗೆ ಇರಲ್ಲ. ರೆಸ್ಟ್ ಅಂದ್ರೆ ಸ್ಕ್ವಾಡ್ ಪ್ಲೇಯಿಂಗ್ 11 ಅಲ್ಲಿ ಇದ್ದೇ ಇರುವಂತ ಪ್ಲೇಯರ್ಸ್ ಗಳು ವಾಶಿ ಇರಲ್ಲ, ಹರ್ಷಿತ್ ರಾಣಿ ಇರಲ್ಲ, ಕುಲ್ದೀಪ್ ಯಾದವ್ ಇರಲಿಲ್ಲ. ಅದೇ ರೀತಿಯಾಗಿ ಸಂಜು ಸ್ಯಾಮ್ಸನ್ ಡೌಟ್ ಹಾಕೊಂಡಿರೋದು.
ನೆಕ್ಸ್ಟ್ ಎಲ್ಲ ಆಲ್ಮೋಸ್ಟ್ ಒಂದು 4ರಿಂದ 5 ಜನ ಬಿಟ್ರೆ ಮತ್ತೆಲ್ಲ ಕೂಡ 15 ಮೆಂಬರ್ಸ್ ಸ್ಕ್ವಾಡ್ ಅಲ್ಲಿ ಒಂದು 4, 5 ಜನ ಅಷ್ಟೇ ಇಲ್ಲಿ ಬೆಂಚ್ ಅಲ್ಲಿ ಇರುವಂತವ್ರು. ಮತ್ತೆಲ್ಲ ಕೂಡ ಪ್ಲೇಯಿಂಗ್ 11 ಅಲ್ಲಿ ಇರುವಂತಹ ಪ್ಲೇಯರ್ಸ್ ಗಳಂತಾನೆ ಹೇಳ್ಬೋದಾಗಿದೆ ಇಲ್ಲಿ ನೋಡ್ತಾ ಇರೋ ಮಟ್ಟಿಗೆ. ಆದ್ರೆ ರಿಷಬ್ ಪಂತ್ ಅವ್ರನ್ನ ಸೆಲೆಕ್ಟ್ ಆಗ್ಬೇಕಾಗಿತ್ತು. ವಿಕೆಟ್ ಕೀಪರ್ ಆಪ್ಷನ್ ಇರೋದ್ರಿಂದ ನನ್ನ ಪ್ರಕಾರ ಅದಕ್ಕಾಗಿ ಅವ್ರನ್ನ ಸೆಲೆಕ್ಟ್ ಮಾಡ್ಲಿಲ್ಲ ಬೇರೆ 2 ಫಾರ್ಮೆಟ್‌ಗೂ. ಆದ್ರೆ ಓಡಿ ಫಾರ್ಮೆಟ್ ಅಲ್ಲಿ ಅದು ಚಾನ್ಸಸ್ ಕ್ರಿಯೇಟ್ ಆಗ್ಬೇಕಾಗಿತ್ತು ಅಂತ ಅನಿಸ್ತಾ ಇರೋದು. 2 ವಿಕೆಟ್ ಕೀಪಿಂಗ್ ಆಪ್ಷನ್ ಯಾಕಪ್ಪ ಅಂತ ಹೇಳಿ ಕೆಎಲ್ ಅವ್ರು ಇರೋದು, ಅದೇ ರೀತಿಯಾಗಿ ರಿಷಬ್ ಪಂತ್ ಅವ್ರು ಇಬ್ರು ಬೇಡ ಅಂತ ಹೇಳ್ಕೊಂಡು ನನ್ನ ಪ್ರಕಾರ ಬೇರೆಯವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗ್ತಾ ಇರೋದು. ಆದ್ರೆ ರಿಷಬ್ ಪಂತ್ ಅವರ ಆ ಫಾರ್ಮೆಟ್ ಅಲ್ಲಿ ಇರುವಂತ ಟೆಕ್ನಿಕ್ಸ್‌ಗಳು ಅದೇ ರೀತಿಯಾಗಿ ನಿಂತು ಆಡುವಂತ ಕೇಪಬಿಲಿಟಿ ಯಾರಿಂದನೂ ಆಗಲ್ಲ. ಆ ರೀತಿ ಅವ್ರು ಕ್ಲಾಸ್ ಫಾರ್ಮ್ ಅಲ್ಲಿ ಓಡಿಐ ಫಾರ್ಮೆಟ್ ಅಂಡ್ ಟೆಸ್ಟ್ ಫಾರ್ಮ್ಯಾಟ್ಸ್‌ಗೆ ಸಿಕ್ಕಾಪಟ್ಟೆ ಹೇಳಿ ಮಾಡಿಸಿರುವಂತ ಪ್ಲೇಯರ್ ಅಂತಾನೆ ಹೇಳ್ಬೋದು ರಿಷಬ್ ಪಂತ್ ಅವರು. ಆದ್ರೆ ಅವರು ಟಿ20ಗೂ ಸೆಲೆಕ್ಟ್ ಆಗ್ತಾ ಇಲ್ಲ. ಆದ್ರೂ ಕೂಡ ಓಡಿಐನಲ್ಲೂ ಕೂಡ ಚಾನ್ಸಸ್ ಕೂಡ ಕ್ರಿಯೇಟ್ ಆಗ್ತಾ ಇಲ್ಲ ರಿಷಬ್ ಅವ್ರಿಗೆ. ಸಿಕ್ಕಾಪಟ್ಟೆ ಅವರು ಚಾನ್ಸಸ್ ಕ್ರಿಯೇಟ್ ಆದಾಗ ಒಳ್ಳೆಯ ಆಪರ್ಚುನಿಟಿನ ಕನ್ವರ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇರೋದು. ಇಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗೋದು ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರಿಗಾದ್ರೂ ಕೂಡ ಅದೇ ರೀತಿ ಮಾಕ್ರಮ್‌ಗಾದ್ರೂ ಕೂಡ ಫಸ್ಟ್ ಟಿ20 ಪರ್ವತ ಸ್ಟೇಡಿಯಂ ಅಲ್ಲಿ 7 ಗಂಟೆಗೆ ಆಗ್ತಾ ಇರೋದು. ಅದು ಕೂಡ ಜಿಯೋ ಹಾಟ್‌ಸ್ಟಾರ್ ಪ್ರಸಾರವಾಗುತ್ತೆ ಇವತ್ತಿನ ಮ್ಯಾಚ್. ಇದಿಷ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ಟಿ20ಯ ಮ್ಯಾಚ್ ರಿವ್ಯೂ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಕಾಮೆಂಟ್ ಮಾಡಿ. ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.